ಇನ್ನು ಮೊನ್ನೆ ಗಣೇಶ ಮೂರ್ತಿ ವಿಸರ್ಜನೆಯ ಸಂದರ್ಭದಲ್ಲಿ ನಾಗಮಂಗಲದಲ್ಲಿ ಆಗಿದ್ದಂತಹ ಗಲಾಟೆ ವಿಚಾರವಾಗಿ ಈಗ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಅದೇನು ಅಂತ ಅಂದ್ರೆ, ಮೊನ್ನೆ ನಾಗಮಂಗಲದಲ್ಲಿ ನಡೆದಿದ್ದಂತ ಆ ಗಲಾಟೆಗೂ ಕೇರಳದ ನಿಷೇಧಿತ ಸಂಘಟನೆ PFIಗೂ ಲಿಂಕ್ ಇದೆಯಾ ಅನ್ನುವಂಥದ್ದು ಸಂಗತಿ. ಯಾಕಂತಂದ್ರೆ ಇದ್ರ ವಿಚಾರವಾಗಿ VHP ಬಹಳ ಗಂಭೀರ ಆರೋಪ ಮಾಡ್ತಾ ಇದ್ದು, ಇದಕ್ಕೆ ಪುಷ್ಟೀಕರಣ ಅನ್ನುವಂತೆ ಈ ಗಲಾಟೆ ಸಂದರ್ಭದಲ್ಲಿ ಯಾರೆಲ್ಲ ಅದರಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಲಾಗಿದೆಯಲ್ಲ, ಅದರಲ್ಲಿ ಇಬ್ರು ಕೇರಳ ಮೂಲದವರು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಇದು ಅಗೈನ್ ಒಂದು ರಾಜಕೀಯ ವಾಗ್ಯುದ್ಧಕ್ಕೆ ವೇದಿಕೆ ಮಾಡಿಕೊಡ್ತಾ ಇದೆ. ಕೇರಳದಿಂದ ಬರುವಂಥ ಮತಾಂಧ್ರೆ ಇಲ್ಲಿ ಬರ್ತಾ ಇದ್ದಾರೆ. ರಿಪೋರ್ಟ್ ಇಲ್ದಲೇ ಊಹಾಪೋಹಗಳು ಮಾತನಾಡ್ತಕ್ಕಂಥದ್ದು ಬೇಡ. ನಾಗಮಂಗಲದ ಗಲಭೆ ಹಿಂದೆ ನಿಷೇಧಿತ PFI ಕೈವಾಡದ ಮಾತುಗಳು ಕೇಳಿ ಬರ್ತಾ ಇವೆ. ಗಲಭೆ ಸಂಬಂಧ ಈಗಾಗಲೇ 74 ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಈ 74 ಆರೋಪಿಗಳ ಪೈಕಿ 44ನೇ ಆರೋಪಿ ಯೂಸಫ್ ಹಾಗೂ 61ನೇ ಆರೋಪಿ ನಾಸೀರ್ ಹೆಸರು ಕೂಡ ಉಲ್ಲೇಖವಾಗಿದೆ. ಅಸಲಿಗೆ ಈ ಯೂಸಫ್, ನಾಸೀರ್ ಕೇರಳದ ಮಲಪ್ಪುರಂ ನಿವಾಸಿಗಳಾಗಿದ್ದಾರೆ. ಕೆಲ ದಿನಗಳಿಂದಲೂ ಈ ಇಬ್ಬರು ನಾಗಮಂಗಲದಲ್ಲಿ ವಾಸ ಮಾಡ್ತಾ ಇದ್ದು, ಗಲಭೆಯಲ್ಲಿ ಭಾಗಿಯಾಗಿದ್ದು ಇಬ್ಬರ ಬಂಧನವೂ ಆಗಿದೆ. ಆದರೆ ವಿಶ್ವ ಹಿಂದೂ ಪರಿಷತ್ ಮಾತ್ರ ಈ ಇಬ್ಬರು ನಿಷೇಧಿತ PFI ಸಂಘಟನೆ ಸದಸ್ಯರೇ ಅಂತ ಹೇಳ್ತಾ ಇದೆ. ಹೀಗಾಗಿ ಯೂಸಫ್ ಹಾಗೂ ನಾಸೀರ್ ಮೂಲ ತಿಳಿದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದು, ಆಂತರಿಕ ಭದ್ರತಾ ಇಲಾಖೆ ಮೊರೆ ಹೋಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಮತ್ತೊಂದು ಆರೋಪ ಏನಂದ್ರೆ, ನಾಗಮಂಗಲ ಗಲಭೆಗೆ ಪಕ್ಕಾ ಪ್ರೀ ಪ್ಲಾನ್ ಮಾಡಲಾಗಿತ್ತಂತೆ. ಗಲಾಟೆ ನಡೆಯುವ ದಿನವೇ ಕಿಡಿಗೇಡಿಗಳು ಮೆಡಿಕಲ್ ಶಾಪ್ ಒಂದರಲ್ಲಿ 200 ಮಾಸ್ಕ್ ಖರೀದಿ ಮಾಡಿದ್ರಂತೆ ಅಂತ ಹೇಳಿದ್ದಲ್ಲದೆ, ಪೆಟ್ರೋಲ್ ಬಾಂಬ್ ಬಳಕೆಯಲ್ಲಿ ಮುಸ್ಲಿಮರ ಕೈವಾಡ ಇದೆ ಅಂತ ಆರೋಪಿಸಿದ್ದಾರೆ. ಪ್ರಕರಣದ ತನಿಖೆಯನ್ನ NIAಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದ ಬಿಜೆಪಿ ಶಾಸಕ ಯತ್ನಾಳ್, ಕೇರಳದಲ್ಲಿ ಇರುವ ಸಂಘಟನೆಗಳಿಗೆ ಕಾಂಗ್ರೆಸ್ನ ಬೆಂಬಲ ಇದೆ ಅಂತ ಆರೋಪಿಸಿದ್ದಾರೆ. ಹೌದು, ಕೇರಳದ ನೋಡಿ, ಕೇರಳದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ನಡೆದು ಭಾಳ ದಿವಸ ಆಯ್ತು. ಕೇರಳ, ಪಶ್ಚಿಮ ಬಂಗಾಳ, ಈಗ ಅಲ್ಲೆಲ್ಲ ಕಾಂಗ್ರೆಸ್ಸಿನ ಬೆಂಬಲನೇ ಇದೆ. ಬಾರ್ಡರ್ಗಳು ಗಟ್ಟಿಲ್ಲ, ಯಾವಾಗ ಬೇಕಾದಾಗ ನುಸುಳ್ತಾರೆ. ಅಲ್ಲಿ ವಾಹನಗಳ ಚೆಕ್ ಪೋಸ್ಟ್ ಇಲ್ಲ. ಮಂಗಳೂರಿನಲ್ಲಿ ಎಷ್ಟು ಗಲಭೆ ಆಗ್ಯಾವು ಕರಾವಳಿಯಲ್ಲಿ, ಅದರ ಹಿಂದೆಗೆಲ್ಲ ಕೇರಳದಿಂದ ಬರುವಂಥ ಮತಾಂಧ್ರೆ ಇಲ್ಲಿ ಬರ್ತಾ ಇದ್ದಾರೆ. ವಿಪಕ್ಷ ನಾಯಕ R ಅಶೋಕ್ ಟ್ವೀಟ್ ಮಾಡಿ, ನಿಷೇಧಿತ PFI ಸಂಘಟನೆಗಳು ಕೈವಾಡ ಇದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನ NIAಗೆ ವಹಿಸಬೇಕು ಅಂತ CMಗೆ ಆಗ್ರಹಿಸುತ್ತೇನೆ ಎಂದಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಸಚಿವ ಚೆಲುವರಾಯಸ್ವಾಮಿ, ಊಹಾಪೋಹ ಮಾತನಾಡುವುದು ಬೇಡ, ಈ ಬಗ್ಗೆ ತನಿಖೆ ಮಾಡ್ತೇವೆ, ಇದರ ವಿರುದ್ಧವೂ ಕ್ರಮ ತೆಗೆದುಕೊಳ್ತೇವೆ ಅಂದ್ರು. ಕೇರಳದವರು ಬಂದು ಹೋಗೋವ್ರೆ ಅಂತಲ್ಲ, ಅಲ್ಲಿ ಬೇಕರಿಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಆ ಸಂದರ್ಭದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅರೆಸ್ಟ್ ಆಗಿದೆ. ಅದನ್ನು ನಾನು ಹೇಳಿದ ಒಂದು ಸ್ವಲ್ಪ ಸಂಪೂರ್ಣವಾಗಿ ರಿಪೋರ್ಟ್ ತರಿಸ್ಕೊಳ್ಳೋಣ. ನಿಷೇಧಿತ ನೋಡೋಣ, ತನಿಖೆ ಆಗದಲೇ ನಾವು ಅಥವಾ ಇಲ್ಲ ಅದ್ರ ರಿಪೋರ್ಟ್ ಇಲ್ದಲೇ ಊಹಾಪೋಹಗಳು ಮಾತನಾಡ್ತಕ್ಕಂಥದ್ದು ಬೇಡ. ಈಗ ನನಗೆ ನೋಡಪ್ಪ, ಇದನ್ನು ಬೆಳೆಸೋದ್ಕಿಂತ ಅದನ್ನು ಕಂಡುಹಿಡಿತೀವಿ, ನಿಮಗೂ ಹೇಳ್ತೀವಿ, ಅದ್ರ ಮೇಲೆ ಕ್ರಮನೂ ಆಗುತ್ತೆ. ಇನ್ನು ನಿನ್ನೆಯಷ್ಟೇ ಪ್ರಧಾನಿ ಮೋದಿ ನಾಗಮಂಗಲದ ಘಟನೆ ಬಗ್ಗೆ ಮಾತನಾಡಿದ್ರು. ಕಾಂಗ್ರೆಸ್ ಆಡಳಿತ ಇರುವ ಕರ್ನಾಟಕದಲ್ಲಿ ಗಣೇಶನನ್ನ ಪೊಲೀಸರ ವಾಹನದಲ್ಲಿ ಬಂಧಿಸಿ ಇಡಲಾಗಿದೆ ಅಂದಿದ್ರು. कि कांग्रेस के राज में कर्नाटका में गणपति जी को भी सलाखों के पीछे डाला जा रहा है. गणपति जी को पुलिस के डिब्बे में बंद कर दिया. पूरा देश आज गणेश उत्सव मना रहा है और कांग्रेस विघ्नहर्ता की पूजा में भी विघ्न डाल रही है. तुष्टीकरण के लिए कांग्रेस कुछ भी कर सकती है. ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ನಾಯಕರ ಈ ಆರೋಪಕ್ಕೆ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಮತ್ತೆ ಅದನ್ನ ಬಿಟ್ಟರೆ ಬೇರೆ ಏನು ಹೇಳೋದು? ರಾಜ್ಯದಲ್ಲಿ ಗಣಪತಿ ಕುಡಿಸೋಕ್ಕೂ ಅವಕಾಶ ಇಲ್ಲ. ಬೇರೆ ಇದೆಯಲ್ಲ, 60,000 ಗಣಪತಿ ಇದಾವೆ ನಮ್ಮ ರಾಜ್ಯದಲ್ಲಿ. ಸುಮಾರು 60,000 ಗಣಪತಿಯನ್ನು ಕುಣಿಸ್ತಾರೆ. ಎಲ್ಲಿ ಒಂದು ಆಕಸ್ಮಿಕ ಆಗಿರ್ಬೋದು, ಅದಕ್ಕೆ ಪೊಲೀಸರು ಇದ್ದಾರೆ, ನೋಡ್ಕೋತಾರೆ. ಅದಕ್ಕೆ ಅಷ್ಟು ಸೀರಿಯಸ್. ಯಾರು ಮೋದಿಯವರು ಹೇಳ್ತಾರೆ, ಮೋದಿಯವರು ಗಣೇಶನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ರೀತಿ ಮಾತಾಡೋದು ಸೌಜನ್ಯದ ಮಾತಾ? ಬೇರೆ ವ್ಯಾನ್ನಲ್ಲಿ ಇಟ್ಟಿದ್ದು ಅಂದ್ರೆ ಅರೆಸ್ಟ್ ಮಾಡಿದಂಗನ? ಅಲ್ಲಿ ದಾನ್ಲೆ ಆಗಿದ್ದ, ಅದ್ರ ಬಗ್ಗೆ ಅರಿವಿಲ್ಲ. ನೋಡಿ ನಾನೊಂದು ಮಾತು ಹೇಳ್ತೀನಿ, BJP ಅವರಿಗೆ ಇಂಥ ಬೆಂಕಿ ಹತ್ತ ಕೆಲಸ ಬಿಟ್ರೆ ಬದಲಿ ಗೊತ್ತಿಲ್ಲ ಅಷ್ಟೇ. ಜನರಿಗೆ, ಈ ರಾಜ್ಯದ ಜನರಿಗೆ, ಈ ದೇಶದ ಜನರಿಗೆ ಅರಿವಾಗಿದೆ. ಮೋದಿಯವ್ರ ಬಗ್ಗೆನೂ ಗೊತ್ತಾಗಿದೆ.
ಇನ್ನು ಗಲಭೆ ದಿನ ಇಬ್ಬರು ಕಿಡಿಗೇಡಿಗಳು ಅಂಗಡಿ ಮುಂದಿದ್ದ ಸಿಸಿಟಿವಿಯನ್ನ ಧ್ವಂಸ ಮಾಡಿದ್ದಾರೆ. ಕಿಡಿಗೇಡಿ ಜೊತೆ ಬಂದಿದ್ದ ಮತ್ತೋರ್ವ ಮುಖಕ್ಕೆ ಮಾಸ್ಕ್ ಧರಿಸಿರೋದು ವಿಡಿಯೋದಲ್ಲಿ ಸೆರೆಯಾಗಿದೆ. ನಾಗಮಂಗಲ ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯವೂ ಕಾರಣ ಅಂತ ಹೇಳಲಾಗ್ತಾ ಇದೆ. ಮೆರವಣಿಗೆ ವೇಳೆ ಪೊಲೀಸರು ರಿಸರ್ವ್ ವಾಹನದೊಂದಿಗೆ ಡಿಎಆರ್ ಪಡೆಯನ್ನ ಭದ್ರತೆಗೆ ನಿಯೋಜನೆ ಮಾಡಿದ್ರು. ಹೀಗಿರುವಾಗ ಪಿಐ ಅಶೋಕ್ ಕುಮಾರ್ ಸಿಬ್ಬಂದಿಗೆ ಊಟ ಕೊಡಿಸೋದಕ್ಕೆ 24 ಮಂದಿಯನ್ನ ವಾಹನ ಸಮೇತ ಬೆಳ್ಳೂರಿಗೆ ಕರೆದುಕೊಂಡು ಹೋಗಿದ್ರು. ಅತ್ತ ಪೊಲೀಸರು ಹೋಗಿದ್ದೇ ತಡ, ಇತ್ತ ಗಲಭೆ ಒಮ್ಮೆಲೆ ಶುರುವಾಯಿತು. ಸ್ಥಳದಲ್ಲಿ ಕೇವಲ 7 ಮಂದಿ ಪೊಲೀಸರು ಇದ್ರು. ಹೀಗಾಗಿ ನಿರ್ಲಕ್ಷ್ಯ ಆರೋಪದ ಅಡಿಯಲ್ಲಿ ಪಿಐ ಅಶೋಕ್ ಕುಮಾರ್ರನ್ನ ಅಮಾನತು ಮಾಡಲಾಗಿದೆ. ನಾಗಮಂಗಲ ಕಿಚ್ಚಿನ ಹಿಂದೆ ನಿಷೇಧಿತ ಪಿಎಫ್ಐ ಕೈವಾಡ ಇರುವ ಬಗ್ಗೆ ಗುಮಾನಿ ಶುರುವಾಗಿದೆ. ಹೀಗಾಗಿ ಪೊಲೀಸರು ಎಲ್ಲಾ ಆಯಾಮದಲ್ಲೂ ತನಿಖೆಗೆ ಇಳಿದಿದ್ದಾರೆ. ರಾಜಕೀಯ ಸಮರವು ರಣರಣ ಅಂತಿದೆ. ಬ್ಯೂರೋ ರಿಪೋರ್ಟ್, TV9.